ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಬೆಟ್ಟದಲ್ಲಿಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ದೊಡ್ಡ ಜಾತ್ರೆ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪೌರಾಣಿಕ ಹಾಗೂ ಐತಿಹಾಸಿಕ ಪ್ರಸಿದ್ಧಿ ಪಡೆದಿರುವ ಬಿಳಿಗಿರಿ ರಂಗನ ಬೆಟ್ಟದಲ್ಲಿಂದು ನಡೆದ ಜಾತ್ರೆಗೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಜಿಲ್ಲೆಯಿಂದ ಅಷ್ಟೇ ಅಲ್ಲದೆ ವಿವಿಧ ರಾಜ್ಯಗಳಿಂದ ಭಕ್ತ ಸಾಗರವೇ ಜಾತ್ರೆಗೆ ಹರಿದು ಬಂದಿತ್ತು. ಶನಿವಾರ ಶುಭ ದಿನವಾಗಿದ್ದು ಮುಂಜಾನೆ 4 ಗಂಟೆಯಿಂದ ಪೂಜಾ ಕಾರ್ಯ ಆರಂಭವಾಗಿ ಬೆಳಗಿನ 6 ಗಂಟೆಗೆ ಪ್ರಾಸ್ಥಾನ ಮಂಟಪೋತ್ಸವ, ಬೆಳಿಗ್ಗೆ 11 ಗಂಟೆ 2ರಿಂದ 11 ಗಂಟೆ 15ರ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ರಂಗಪ್ಪನ ಉತ್ಸವ ಮೂರ್ತಿಯನ್ನ ರಥಾರೋಹಣ ಮಾಡಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಎಲ್ಲರೂ ಸೇರಿ ರಥ ಎಳೆದು ಪುನೀತರಾದರು. ಬಿಳಿಗಿರಿ ವನದಲ್ಲಿ ಅದ್ದೂರಿಯಾಗಿ ನೆರವೇರಿದ ರಂಗನಾಥನ ರಥೋತ್ಸವದ ವೇಳೆ ದಾಸಂದಿರು ಅಕ್ಕಿ, ಕಜ್ಜಾಯ, ಬೆಲ್ಲ, ತೆಂಗಿನಕಾಯಿ, ಕಡ್ಲೆಯನ್ನ ಹಾಕಿ ಬ್ಯಾಟಮನೆ ಸೇವೆ ಹಾಕುವ ಸಂಪ್ರದಾಯ ಇದೆ. ದೇಗುಲದ ಸುತ್ತ ಜಾಗಟೆ, ಶಂಖನಾದ ಹೊಮ್ಮಿಸಿ ಬಹುಪರಾಗ್ ಬಹುಪರಾಕ್ ಅಂತ ಕೂಗಿ ವಿಶಿಷ್ಟವಾಗಿ ಆಚರಿಸುವ ಈ ಸಂಪ್ರದಾಯಕ್ಕೂ ದೊಡ್ಡ ಜಾತ್ರೆ ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ ಅರ್ಚಕ ರವಿಕುಮಾರ್ ಮಾತನಾಡಿದ್ರು. ನಂತರ ಮಾಜಿ ಶಾಸಕ ಎಸ್ ಬಾಲರಾಜು ಮಾತನಾಡಿದ್ರು. ವಿಶೇಷವಾಗಿ ಲಿಂಗತ್ವ ಅಲ್ಪಸಂಖ್ಯಾತೆ ಮಾತನಾಡಿ ನಮ್ಮ ದೇಶ ಸೈನಿಕರಿಗೆ ಹಾಗೂ ಭಾರತದ ಜನತೆಗೆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಶುಭ ಹಾರೈಸಿದ್ರು. ನಾನು ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ರವಿಕುಮಾರ್ ಅಂತೇಳಿ. ನಮ್ಮ ಈ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಒಟ್ಟು 9 ದಿವಸಗಳ ಕಾಲ ರಥೋತ್ಸವ ನಡೆಯುತ್ತೆ. ಅದರಲ್ಲಿ ಇವತ್ತು ಮುಖ್ಯವಾದ ದಿವಸ ರಥೋತ್ಸವ, ರಥಾರೋಹಣ ಆಗೋ ದಿವಸ. ಹಾಗಾಗಿ ಇವತ್ತಿನ ದಿವಸ ಬೆಳಗ್ಗೆ ಸುಪ್ರಭಾತ್ ಸೇವೆ, ಕಲ್ಯಾಣೋತ್ಸವ ಎಲ್ಲ ಜರುಗಿ ನಂತರ ರಥಾರೋಹಣ ಆಯಿತು. 11 ಗಂಟೆಗೆ ರಥದ ಮೇಲೆ ದೇವರನ್ನ ಕೂರಿಸಿ ರಥನ ಎಳೆದು ಎಲ್ಲ ಭಕ್ತರು ದೇವರ ದರ್ಶನ ಮಾಡಿದ್ದಾರೆ. ಮತ್ತು ಗರುಡ ಬಂದು ಪ್ರದರ್ಶನ ಹಾಕಿದೆ. ಹಾಗಾಗಿ ಗರುಡ ಬಂದ ಉದ್ದೇಶ ಏನಂದರೆ ದೇವರು ಸ್ವಾಮಿ ವಾಹನ ಗರುಡ. ಹಾಗಾಗಿ ಆ ಗರುಡನ ಮೇಲೆ ಕೂತ್ಕೊಂಡು ಬಂದು ಸ್ವಾಮಿ ರಥೋತ್ಸವನ ಮತ್ತು ಈ ಭಕ್ತ ಮಹಾಶಿರನ್ನ ಬಂದು ಆಶೀರ್ವದಿಸಿ ಹೋಗ್ತಾರೆ ಅನ್ನೋ ಒಂದು ಪ್ರತೀತಿ. ಹಾಗಾಗಿ ಆ ದೇವರು ವಾಹನ ಪಕ್ಷಿ ಗರುಡ ಮಾತ್ರ ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಆದರೆ ಆ ಸ್ವಾಮಿ ನಮ್ಮ ಕಣ್ಣಿಗೆ ಗೋಚರ ಆಗಲ್ಲ. ಹಾಗಾಗಿ ಗರುಡ ಬಂತು ಅಂದರೆ ಸ್ವಾಮಿನೇ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ರಥಾರೋಹಣ ನೋಡಿಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಪ್ರತೀತಿ. ಹಾಗಾಗಿ ಇಲ್ಲಿ ಬಂದು ಭಕ್ತರು ಎಲ್ಲ ಬಂದು ಎಲ್ಲ ಸುತ್ತಮುತ್ತಲು ಊರುಗಳಿಂದ ಮನೆ ದೇವರು ಮತ್ತು ಎಲ್ಲ ನಮ್ಮ ಕರ್ನಾಟಕ ಜಿಲ್ಲೆ ಎಲ್ಲ ಕಡೆಯಿಂದನೂ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಕೂಡ ಭಕ್ತರು ಬಂದು ಸಾವಿರಾರು ಜನ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ದರ್ಶನ ಮಾಡಿ ಪುನೀತರಾಗ್ತಿದ್ದಾರೆ. ಮತ್ತು ಈ ಸಲ ವಿಶೇಷ ಏನಂದರೆ ಮಳೆ ಬೆಳೆ ತುಂಬ ಚೆನ್ನಾಗಿ ಶುರುವಾಗಿದೆ. ಅದಲ್ಲದೆ ಮೊನ್ನೆ ದಿವಸ ನಮ್ಮ ಒಂದು ಎಲ್ಲರೂ ಗೊತ್ತಿರೋ ರೀತಿ ಭಾರತದ ಸೈನ್ಯದ ಮೇಲೆ ಒಂದು ದಾಳಿಯಾಗಿತ್ತು. ಹಾಗಾಗಿ ಭಾರತದ ಸೈನ್ಯಕ್ಕೆ ಶಕ್ತಿ ಬರಲಿ, ಇದೇ ಥರ ಉತ್ತೇಜನ ಸಿಕ್ಕಲಿ, ಶತ್ರುಗಳನ್ನ ಸದೆ ಬಡಿಯೋ ಒಂದು ಶಕ್ತಿ ಅವರಿಗೆ ಕೊಡಲಿ, ಅವ್ರ ಆರೋಗ್ಯ ಕೊಟ್ಟು ಅವ್ರನ್ನ ಎಲ್ಲರನ್ನೂ ಕಾಪಾಡಲಿ, ಸೈನಿಕರು ಬಂದು ನಮ್ಮನ್ನೆಲ್ಲ ಭಾರತ ದೇಶನ ಕಾಪಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮುಜರಾಯಿ ಒಂದು ಸುತ್ತೋಲೆ ಹೊರಡಿಸಿ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಆಗಬೇಕು ಅಂತೇಳಿ ಒಂದು ಸುತ್ತೋಲೆ ಹೊರಡಿಸಿತ್ತು. ಅದ್ರ ಪ್ರಕಾರ ಮೊನ್ನೆ ದಿವಸ ಒಂದು ದೇವರಿಗೆ ಸ್ವಾಮಿಗೆ ಅವರ ಎಲ್ಲ ಸೈನಿಕರಿಗೆ ಒಳ್ಳೆಯದಾಗಲಿ, ನಮ್ಮನ್ನು ಕಾಯೋದವರೇ, ಹಾಗಾಗಿ ಅವ್ರುಗಳೇ ಒಳ್ಳೆಯ ಆಗಲಿ ಅಂತ ಹೇಳಿ ಒಂದು ದೇವರಿಗೆ ವಿಶೇಷವಾಗಿ ಪೂಜೆ ಆಯಿತು. ಮತ್ತು ಇವತ್ತಿನ ದಿವಸ ಕೂಡ ಒಂದು ವಿಶೇಷವಾಗಿ ಪೂಜೆ ಮಾಡಿ ಅವ್ರಿಗೆ ಇನ್ನೂ ಶಕ್ತಿ ತುಂಬಲಿ, ಸ್ವಾಮಿ ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಒಂದು ವಿಶೇಷವಾಗಿ ಪೂಜೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಪುನೀತರಾಗ್ತಾ ಇದ್ದಾರೆ. ಇನ್ನೂ 3 ದಿವಸಗಳ ಕಾಲ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಸ್ವಾಮಿಗೆ ಬಂಗಾರ ಒಡವೆಗಳನ್ನ ಧಾರಣೆ ಮಾಡಿದ್ದೀವಿ. ಇನ್ನು ಸೋಮವಾರ ತನಕ ಒಡವೆಗಳಿರುತ್ತೆ, ಸೋಮವಾರ ಮಧ್ಯಾಹ್ನ ತನಕ ಒಡವೆ ಇರುತ್ತೆ. ಮತ್ತು ಅದಾದ ನಂತರ ಇನ್ನೂ 4 ದಿವಸ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಭಕ್ತರು ಬಂದು ದೇವ ದರ್ಶನ ಮಾಡ್ಕೊಂಡು ಹೋಗಿ ಪುನೀತರಾಗಬೇಕಾಗಿ ಕೇಳ್ಕೊತೀವಿ. ಇಂದು ಬಿಳಿಗಿರಿ ಸ್ವಾಮಿಯ ದೊಡ್ಡ ಜಾತ್ರೆ ಭಾಳ ಅದ್ಧೂರಿಯಾಗಿ ಈ ಯಳಂದೂರು ತಾಲೂಕಿನ ಬಿಳಿಗಿರಿ ಬೆಟ್ಟದ ಸುಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಭಾಳ ಭಕ್ತಿ ಭಾವಗಳಿಂದ ಎಲ್ಲ ಇಡೀ ತಾಲೂಕಿನ ಮತ್ತು ಜಿಲ್ಲೆಯಾದ್ಯಂತ ಇರತಕ್ಕಂಥ ಬಿಳಿಗಿರಿ ಸ್ವಾಮಿಯ ಕುಟುಂಬದ ಭಕ್ತರುಗಳು ಮತ್ತು ಅವ್ರನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಬಿಳಿಗಿರಿ ಸ್ವಾಮಿಗೆ ಇವತ್ತು ತಮ್ಮ ಕಾಣಿಕೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಮತ್ತು ತೇರನ್ನು ಎಳೆಯೋದ್ರ ಮುಖಾಂತರ ಭಾಳ ಪುನೀತರಾಗಿದ್ದಾರೆ. ಇದು ನಮಗೆ ಭಾಳ ವಿಶೇಷವಾದಂಥ ಹಬ್ಬ. ಇದು ದೊಡ್ಡ ಜಾತ್ರೆ ಅಂತಂದರೆ ಬಿಳಿರಂಗಪ್ಪ
ತನ್ನ ಜೀವಿತಾವಧಿನಲ್ಲಿ ಇಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟೋಗಿರ್ತಕ್ಕಂಥವ್ರು. ಇಲ್ಲಿ ಯಾವ ಬಡವರಿಗೆ, ಅದರಲ್ಲೂ ಬುಡಕಟ್ಟು ಜನಾಂಗದ ಸೋಲಿಗರ ಹೆಣ್ಣನ್ನು ಮದುವೆಯಾಗಿ ಒಂದು ಆ ಕಾಲದಲ್ಲೇ ಅದು ಸ್ವಾಮಿಯ ಒಂದು ನಿಷ್ಠೆಗೆ ಮತ್ತು ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಜನಾಂಗ ಅದು. ಅವರ ನೇತೃತ್ವದಲ್ಲಿ ಅವರ ಒಂದು ಉತ್ಸವದ ಭಾಗಿಯಾಗಿ ಈ ತೇರನ್ನು ಎಳೆಯೋದ್ರ ಮುಖಾಂತರ ಮತ್ತು ಉತ್ಸವ ಮೂರ್ತಿಯನ್ನು ಹೊತ್ಕೊಂಡು ಹೋಗೋದ್ರ ಮುಖಾಂತರ ಒಂದು ಧಾರ್ಮಿಕ ಸಂಘಟನೆಗೆ ಅವಕಾಶ ಕೊಟ್ಟಿದೆ. ಅಂಥ ಒಂದು ಸುಕ್ಷೇತ್ರದಲ್ಲಿ ಇವತ್ತು ದೊಡ್ಡ ಜಾತ್ರೆ ನಡೆದಿದೆ. ನಾವೆಲ್ಲ ಇಲ್ಲಿ ಬಂದು ಭಾಗವಹಿಸಿ ಸಂತೋಷದಿಂದ ಇದ್ದೀವಿ. ಸುಮಾರು ಲಕ್ಷಾಂತರ ಜನರು ಈ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಬಿಳಿರಂಗ ಸ್ವಾಮಿಗೂ ಅಷ್ಟೇ ಎಲ್ಲ ರೀತಿಯ ಪ್ರೀತಿಯಿಂದ ಭಕ್ತಿ ಭಾವಗಳಿಂದ ಅರ್ಪಣೆ ಮಾಡ್ತಕ್ಕಂಥ ವಿಶೇಷ ಹಬ್ಬ ಇದು. ಈ ಬಾರಿ ನಾವು ಅನಿರೀಕ್ಷಿತವಾಗಿ ನಮಗೊಂದು ಘಟನೆ ಸಂಭವಿಸಿದೆ. ಪಹಲಾಮ್ ಘಟನೆ ನಡೆದ ನಂತರ ಭಾರತಕ್ಕೆ ನಮ್ಮ ಅಸ್ತಿತ್ವದ ಬಗ್ಗೆ, ಭಯೋತ್ಪಾದನೆ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಯುದ್ಧೋಪಾದಿಯಲ್ಲಿ ಯುದ್ಧನೇ ಪ್ರಾರಂಭ ಆಗೋ ರೀತಿಯಲ್ಲಿ ಆಗಿದೆ. ನಾವು ಇವತ್ತು ದೇವರಲ್ಲಿ ವಿನಂತಿಸ್ಕೊಂಡಿದ್ದೀವಿ ಮತ್ತು ನಮ್ಮ ಎಲ್ಲ ಜನರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಹುತೇಕರು ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಳಿರಂಗನಾಥನಲ್ಲಿ ನಮ್ಮ ಸೈನಿಕರಿಗೆ ನಮ್ಮ ದೇಶದ ಬಗ್ಗೆ ಒಂದು ಮತ್ತಷ್ಟು ಶಕ್ತಿಯನ್ನು ಕೊಡಲಿ, ಈ ದೇಶ ಮತ್ತೆ ಸುಭಿಕ್ಷವಾಗಿ ಹಿಂದೂ ರಾಷ್ಟ್ರವಾಗಿ ಮುಂದುವರಿಬೇಕು ಅನ್ನೋಂಥ ಏನು ಉದ್ದೇಶ ಇದೆ, ನರೇಂದ್ರ ಮೋದಿಜಿಯವರ ಕಲ್ಪನೆಯ ಭಾರತದ ಕನಸು ಇದೆ, ಅದನ್ನು ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಮತ್ತು ಸಾಮರಸ್ಯದಿಂದ ಬಾಳೋದಕ್ಕೆ ನಾವೆಲ್ಲ ಇಲ್ಲಿರ್ತಕ್ಕಂಥ ಭಾರತೀಯರು ನಾವೆಲ್ಲ ಒಂದೇ ಅಂತ ಬದುಕೋದಕ್ಕೆ ಸಮಾನ ಅವಕಾಶ ಬೇಕು. ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಇವತ್ತು ನಾವೆಲ್ಲ ಹಬ್ಬದಲ್ಲಿ ಭಾಗವಹಿಸಿ ಸಂತೋಷದಿಂದ ಇದ್ದೀವಿ. ಆದರೆ ನಮ್ಮ ಸೈನಿಕರು ಇವತ್ತು ದೇಶದ ಉಳಿವಿಗಾಗಿ, ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಪಣವಿಟ್ಟು ಅವರು ಗಡಿಯನ್ನು ಕಾಯ್ತಾ ಇದ್ದಾರೆ ಮತ್ತು ಇದರಲ್ಲಿ ಭಾಗಿಯಾಗಿದ್ದಾರೆ. ಅನೇಕರು ವೀರಮರಣವನ್ನು ಹೊಂದಿದ್ದಾರೆ. ಭಗವಂತ ವೀರಮರಣವನ್ನು ಹೊಂದಿರತಕ್ಕಂಥವ್ರಿಗೆ ಅವರಿಗೆ ಭಗವಂತ ಚಿರಶಾಂತಿಯನ್ನು ಕರುಣಿಸಲಿ. ಈ ದೇಶಕ್ಕೋಸ್ಕರ ಮಡಿದಿರ್ತಕ್ಕಂಥವ್ರನ್ನ ಯಾವತ್ತೂ ನಮ್ಮ ಜನ ಸಮುದಾಯ ಮರೆಯಲ್ಲ. ಮತ್ತು ಭಾರತ ದೇಶದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಯಾರೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯನ್ನು ಇವತ್ತು ಈ ಯುದ್ಧ ನಾವು ಸ್ವೀಕಾರ ಮಾಡಿದ್ದೀವಿ. ಯಾಕೆಂದರೆ ಭಯೋತ್ಪಾದನೆಯಿಂದ ಈ ದೇಶದ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಭಕ್ತರಿಗೆ ತಾತ್ಕಾಲಿಕ ಆರೋಗ್ಯ ಕೇಂದ್ರ ತೆರೆಯುವ ಮೂಲಕ ಸಿಬ್ಬಂದಿಗಳು ಆರೋಗ್ಯ ಸೇವೆ ನೀಡಿದರು. ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ನೀಡುವ ಮೂಲಕ ಭಕ್ತರ ಮೆಚ್ಚುಗೆಗೆ ಪಾತ್ರರಾದರು. ಕೆಪಿ ಪ್ರಕಾಶ್, ನ್ಯೂಸ್ 9 ಕನ್ನಡ, ಯಳಂದೂರು.